ಕೆ ಶಿವಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ನೇರ ಒಂದು ಚರ್ಚೆಗೆ ಸಿದ್ಧ ಅನ್ನೋ ಥರದಲ್ಲಿ ಸವಾಲು ಪ್ರತಿ ಸವಾಲು ಹಾಕಿದ್ದಾರೆ. ಮನ್ರೇಗಾ ವಿಚಾರದಲ್ಲಿ ಸವಾಲು ಹಾಕಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ಆ ಸವಾಲನ್ನ ಡಿ ಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. 3 ದಿನದಲ್ಲಿ ಕರೀರಿ ಎಲ್ಲಿದ್ರು ಗೊತ್ತಿಲ್ಲ ಅಂತ ನೋಡೋಣ. ಅದು ಡಿಬೇಟ್ ಆದರೆ ಭಾಳ ಚೆನ್ನಾಗಿರುತ್ತೆ. ಬಿಗ್ ಫೈಟ್ ಅಂತ ಇರುತ್ತೆ, ನೋಡೋಣ ಏನಾಗುತ್ತೆ. ಸರ್, ಮನ್ರೇಗಾ ವಿಚಾರವಾಗಿ ಈಗ ಕಾಂಗ್ರೆಸ್ ಒಂದು ರೀತಿಯ ಹೋರಾಟ ರೂಪಿಸಿರೋದು, ಬಿಜೆಪಿಗೆ ಅದಕ್ಕೆ ಪ್ರತಿಯಾದಂಥ ಹೋರಾಟ ರೂಪಿಸ್ತಾ ಇದೆ. ಅದರ ಜೊತೆಗೆ ಅವರೇನು ಜಿನ ಹೇಗೆ ನಾವು ಸಕ್ಸಸ್ ಈಗ ಅವ್ರಿಗೆ ನೈಜವಾದ ವಿಚಾರಗಳನ್ನ ನೇರವಾಗಿ ಒಪ್ಕೊಳ್ಳುವಂತ ಧೈರ್ಯ ಇರೋದಿಲ್ಲ. ಎಲ್ಲವನ್ನೂ ಸಹ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಥವಾ ಆ ಒಂದು ಭೂತ ಕನ್ನಡಿಯಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಮ್ಜಿ ಅನ್ನೋದೇನಿದೆ ಅದರಲ್ಲಿ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಅಂತ ಇದೆ. ಅದನ್ನ ಇವರು ರಾಮ್ಜಿ ಅಂತ ಇದ್ದಾರೆ. ಅಂದ್ರೆ ಏನು ಬೇಕಾದ್ರೂ ಇವರು ರಾಮನ್ ಮಾಡ್ಬಿಡ್ಬೋದು. ಮಹಾತ್ಮ ಗಾಂಧಿ ರಾಮನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಈ ಒಂದು ಮನ್ರೇಗಾದಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯ ಕುಕೃತ್ಯ ದೇಶದಲ್ಲಿ ಇರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನೋಟುಬಂದಿ ಇರ್ಬೋದು, GST ಇರ್ಬೋದು, ಈಗ ಮನ್ರೇಗಾ ಇರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ಬಡವರ ಹೊಟ್ಟೆ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ನರೇಂದ್ರ ಮೋದಿ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೆ ಜನಸಾಮಾನ್ಯರು ಉತ್ತರ ಕೊಡ್ತಾರೆ. ಸರ್, ಹಿಂದುತ್ವದ ವಿಚಾರವಾಗಿ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ ಸರ್, ಹಿಂದೂ ಧರ್ಮ ಒಂದು ಸುಂದರವಾದ ಧರ್ಮ, ಆದ್ರೆ ಹಿಂದುತ್ವ ರಾಜಕೀಯ ಸಿದ್ಧಾಂತ ಬದಲಾಗಿದೆ. ಈಗ ಭಾರತೀಯ ಜನತಾ ಪಾರ್ಟಿ ಅಥವಾ RSS ಹಿಂದೂ ಮಹಾಸಭಾದ ಐಕಾನ್ ಅಂತ ಏನ್ ಹೇಳ್ತೀವಿ, ಸಾವರ್ಕರ್ ಅವರೇ ಅವರ ಇದರಲ್ಲಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಏನೇ ಸಂಬಂಧ ಇಲ್ಲ ಅಂತ ಹೇಳಿ. ಮಣಿಶಂಕರ್ ಅವರು ಹೇಳೋದು 100ಕ್ಕೆ 100 ಸತ್ಯ. ಹಿಂದೂ ಧರ್ಮ ಅಂತಕ್ಕಂಥದ್ದು 140 ಕೋಟಿ ಜನ ನಾವು ಫಾಲೋ ಮಾಡ್ತಾ ಇರ್ತಕ್ಕಂಥ ಹಿಂದೂ ಧರ್ಮ, ಅದು ಒಂದು ಧಾರ್ಮಿಕವಾದ ವಿಚಾರ. ಹಿಂದುತ್ವ ಅಂತಕ್ಕಂಥದ್ದು ರಾಜಕೀಯ ಘೋಷಣೆ ಅನ್ನೋದನ್ನ ಸಾವರ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ಅಂಧಭಕ್ತರಿಗೆ ಮತ್ತು ಕಾಕಿ ಚಡ್ಡಿ ಕರಿ ಟೋಪಿಯವರಿಗೆ ಇದು ಅರ್ಥ ಆಗಲ್ಲ. ಅದನ್ನ ಸರಿಯಾಗಿ ಸಾವರ್ಕರ್ ಓದಿದ್ರೆ ಮಣಿಶಂಕರ್ ಅವರು ಏನ್ ಹೇಳಿದಾರೆ ಅದು ಸತ್ಯ ಅಂತ ಅನ್ಸುತ್ತೆ. ಸರ್, ಈಗ ಎಲ್ಲರೂ ಬಹಳ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ವಿಷಯಫಲ ಆಗುತ್ತೆ. ಅವೆಲ್ಲ ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು ಸುರ್ಜೇವಾಲಾ ಅವ್ರಿಗೆ ಕೇಳಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ. ಅವ್ರು 3 ಜನ ಹೇಳ್ತಾರೆ ಆ ವಿಚಾರದಲ್ಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.